ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಾಬುದಾನಿ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೇನೆ. ಮಹಾರಾಷ್ಟ್ರ ಸೈಡೆಲ್ಲ ಸಾಬುದಾನಿ ಕಿಚಡಿ ಅಂತಾರೆ, ನಾವೆಲ್ಲ ಸಾಬುದಾನಿ ಉಪ್ಪಿಟ್ಟು ಅಂತೀವಿ. ಅದನ್ನು ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ನಾನು ಸಾಬುದಾನಿಯನ್ನು 2 ತಾಸು ನೆನೆಸಿ ಅವ್ನು ನೀರು ಬಸದಿಟ್ಟಿರ್ಬೇಕು ರೀ, ಅಂದ್ರೆ ಉದುರಾಗಿ ಚೆನ್ನಾಗಿ ಆಗ್ತದೆ ನೋಡಿರಿ. ಚೆನ್ನಾಗಿ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಉಳ್ಳಾಗಡ್ಡಿ, ಕರಿಬೇವು, ಸ್ವಲ್ಪ ಲಿಂಬೆಹಣ್ಣು ತೊಗೊಂಡಿದ್ದೇನೆ ರೀ, ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡೇನಿ ರೀ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಮೇನ್ ಅಂತಂದ್ರೆ ಈಗ ನಾವು ಶೇಂಗಾನ ಹುರಿದುಕೊಂಡು ಅದು ಸೊಪ್ಪಿ ತೆಗೆದಿಟ್ಕೋಬೇಕು ರೀ, ಅದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿರಿ. ನಾನು ಶೇಂಗಾನ ಚೆನ್ನಾಗಿ ಇದು ಮಾಡಿಕೊಂಡಿದ್ದೇನೆ ರೀ, ಹುರಿದಿಟ್ಕೊಂಡಿದ್ದೇನೆ ರೀ. ಸಾಬುದಾನಿ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಕಾಯಕ್ಕಿಟ್ಟೇನೆ ರೀ ನನಗೆ. ಅದಕ್ಕೆ ಈಗ ಸಾಸಿವೆ ಜೀರಿಗೆ ಹಾಕ್ಕೊತೇನೆ ರೀ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಭಾಳ ರುಚಿಕರವಾದಂತಹ ಒಂದು ಸಾಬುದಾನಿ ಉಪ್ಪಿಟ್ಟು ನೋಡಿರಿ. ಸಾಸಿವೆ ಜೀರಿಗೆ ಹಾಕ್ಕೊಂಡೆ, ಹಾಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊತೇನೆ ರೀ. ಅವು ಚೆನ್ನಾಗಿ ಎಣ್ಣೆ ಒಳಗೆ ಬೆಂದ ನಂತರ ಈಗ ನಾನು ಉಳ್ಳಾಗಡ್ಡಿ ಸೇರಿಸ್ಕೊತೀನಿ. ನೋಡಿರಿ, ಉಳ್ಳಾಗಡ್ಡಿ ಕೆಂಪಾಗೋಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಕೈ ಆಡಿಸ್ಕೊತಾನೆ ಇರಬೇಕು ಚಮಚಲಿನ. ನೋಡಿ, ಚೆನ್ನಾಗಿ ಬೆಂದ ನಂತರ ಈಗ ಅರಿಶಿಣ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಅರಿಶಿಣ ಪೌಡ್ರ್ ಕಡಿಮೆ ಆಯ್ತಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊತೇನೆ ರೀ. ಅರಿಶಿಣ ಪೌಡ್ರ್ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ರೀ. ಈಗ ನಾನು ಇದಕ್ಕೆ ಲಿಂಬೆಹಣ್ಣು ಹಿಂಡ್ಕೊತೇನೆ ಸ್ವಲ್ಪ. ನೋಡಿರಿ, ಉಪ್ಪು ಹಾಕೋದಿಲ್ಲ ಉಪವಾಸ ಇದ್ದಾಗ. ಸವಣದ ದ್ರಾವಣ ಅಂತ ಸಿಗ್ತೈತೆ ರೀ, ಅದು ಉಪವಾಸದ ಉಪ್ಪು ಅಂತ ಸಿಗ್ತೈತೆ, ಅದನ್ನು ಹಾಕ್ಕೊತಾರೆ. ನಾನು ಇಲ್ಲಿ ಇದು ಹಾಕ್ಕೊಂಡಿರ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಬೆಲ್ಲ ಹಾಕ್ಕೊಂಡೆ, ಲಿಂಬೆಹಣ್ಣು ಸೇರಿಸ್ಕೊಂಡೆ ರೀ. ಅವ್ನು ಚೆನ್ನಾಗಿ ಕೆಂಪಗಾಗುವಂಗೆ ಉಳ್ಳಾಗಡ್ಡಿ ಸರಿಯಾಗಿ ಬಾಡಿಸ್ಕೋಬೇಕು ರೀ. ನೋಡಿರಿ, ಚೆನ್ನಾಗಿ ಉಳ್ಳಾಗಡ್ಡಿ ಇದಾದಮೇಲೆ ಅಂದ್ರೆ ಅಷ್ಟೇ ರುಚಿ ಬರ್ತದೆ ಉಪ್ಪಿಟ್ಟು. ಎಲ್ಲ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ನೀರು ಸೇರಿಸ್ಕೋಬೇಕು ರೀ. 5 ನಿಮಿಷ ಬೆಂದ ನಂತರ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸ್ಕೊತೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ನೋಡಿ, ನೀರು ಸೇರಿಸಿಂದ ಚೆನ್ನಾಗಿ ಇದು ಆಗ್ಬೇಕ್ರಿ. ಇದು ಎಲ್ಲ ಕಡೆ ಆದಮೇಲೆ ಈಗ ನಾನು ಸಾಬುದಾನಿಯನ್ನು ಸೇರಿಸ್ಕೊತೀನಿ. ಸಾಬುದಾನಿಯನ್ನು 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಒಳಗೆ ಇಟ್ಕೋಬೇಕ್ರಿ. ಜೋರಿಟ್ಟರೆ ಸರಿ ಆಗೋದಿಲ್ಲ. ಸಣ್ಣ ಉರಿ ಒಳಗೆ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೇನೆ. ಸಾಬುದಾನಿ ಉದುರಾಗಿ ಬರ್ಬೇಕಂತಂದ್ರೆ ನಾವು 2 ತಾಸು ನೀರಾಗ ಹಾಕಿ ಆಮೇಲೆ ಬಸದಿಟ್ಟು ಬಿಡ್ಬೇಕ್ರಿ. ನೋಡಿರಿ, ಎಷ್ಟು ಚೆನ್ನಾಗೈತಿ. ಇದಕ್ಕೆ ನಾನೀಗ ಶೇಂಗಾ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ರಿ, ಅದನ್ನು ಸೇರಿಸ್ಕೊತೀನಿ. ಶೇಂಗಾ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೇನೆ ರೀ. ಅದು ಸಣ್ಣ ಉರಿ ಒಳಗೆ ಅದ. ಇನ್ನೂ ಎಷ್ಟು ಬೇಕಷ್ಟು ಶೇಂಗಾ ಪೌಡ್ರ್ ಸೇರಿಸ್ಕೋಬೇಕ್ರಿ. ಕಡಿಮೆ ಆತಂದ್ರೆ ಇನ್ನೊಂದು ಸ್ವಲ್ಪ ಮತ್ತೆ ಸೇರಿಸ್ಕೋಬೋದು. ಮತ್ತೆ ತಿನ್ಬೋದಾದಂಥ ಭಾಳ ರುಚಿಕರವಾದಂಥ ಸಾಬುದಾನಿ ಉಪ್ಪಿಟ್ಟು. ಕೊತ್ತಂಬರಿ ಒಂದು ಸೇರಿಸಿದ್ರೆ ರೆಡಿ ಆಕೈತೆ ನೋಡಿರಿ. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿಯನ್ನು ಸೇರಿಸ್ಕೊತೀನಿ. ರುಚಿಯಾದಂತಹ ಸಾಬುದಾನಿ ಉಪ್ಪಿಟ್ಟು ರೆಡಿ ಆಯಿತು. ನೀವು ಎಲ್ಲರೂ ಹಿಂಗೆ ಮಾಡಿ ನೋಡಿರಿ. ಹೆಂಗಾತಂತೇಳಿ ನನ್ನ ಕಮೆಂಟ್ಸ್ ಒಳಗೆ ಹೇಳ್ರಿ. ಬಾಲಸಂಖ್ಯೆ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.